ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸರ್ಕಾರಕ್ಕೆ ಕೆಎಸ್ಸಿಎ ಬಿಗ್ ಶಾಕ್ ಕೊಟ್ಟಿದೆ. ಮಹತ್ವದ ಬೆಳವಣಿಗೆಯಲ್ಲಿ ಆರ್ಸಿಬಿ ಕಾಲ್ತುಳಿತ ಕೇಸ್ಗೆ ಸಂಬಂಧಪಟ್ಟಂತೆ ಅತ್ಯಂತ ಮಹತ್ವದ ಬೆಳವಣಿಗೆಯಲ್ಲಿ ಈಗ ಅಸಲಿ ಟ್ವಿಸ್ಟ್ ಸಿಗ್ತಾ ಇದೆ ಕೇಸ್ಗೆ. ಹಾಗಾದ್ರೆ ಯಾವ ರೀತಿ ಇದು ಸಂಕಷ್ಟವನ್ನು ತಂದು ಒಡ್ಡಬಹುದು ಸರ್ಕಾರಕ್ಕೆ? ಈಸಿಯಾಗಿ ಮತ್ತೊಬ್ಬರ ಮೇಲೆ ಎತ್ತಾಕಿ ಆರ್ಸಿಬಿ ಕೆಎಸ್ಸಿಎ ಮೇಲೆ ಎತ್ತಾಕಿ ಈ ಕಡೆ ಪೊಲೀಸರು ತಲೆದಂಡ ಮಾಡಿ ನಾವು ಆರಾಮಾಗಿ ಬೆಚ್ಚಗೆ ಮಲಗಬಹುದು ಅಂದ್ಕೊಂಡಿದ್ರೆ ಅಷ್ಟು ಸುಲಭ ಇಲ್ಲ ಅನ್ನೋ ರೀತಿಯಲ್ಲಿ ಈಗ ಬೆಳವಣಿಗೆ ಆಗ್ತಿರೋದು. ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಹೈಕೋರ್ಟ್ಗೆ ಹೋಗಿದೆ ಕೆಎಸ್ಸಿಎ, ಅದು ಕೂಡ ಅತ್ಯಂತ ಮಹತ್ವದ ವಿಚಾರಗಳನ್ನು ಇಟ್ಕೊಂಡು. ಏನಿದೆ ಕೆಎಸ್ಸಿಎ ಅರ್ಜಿಯಲ್ಲಿ ಅದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನೋಡಿ, ಬೆಳಗ್ಗೆ ಎಲ್ಲ ನೀವು ಗಮನಿಸಿರ್ತೀರ, ಕೆಎಸ್ಸಿಎ ತಮ್ಮ ಮೇಲಿನ ಕೇಸನ್ನು ಕ್ವಾಶ್ ಮಾಡೋಕೆ ಹೈಕೋರ್ಟ್ಗೆ ಅರ್ಜಿ ಹಾಕ್ಕೊಂಡಿದೆ ಅಂತ. ಆದರೆ ಹೈಕೋರ್ಟ್ಗೆ ಹಾಕ್ಕೊಂಡಿರೋ ಅರ್ಜಿಯಲ್ಲಿರುವಂಥ ಅತ್ಯಂತ ಪ್ರಮುಖ ಅಂಶ ಈಗ ಬಯಲಿಗೆ ಬರ್ತಾ ಇದೆ. ನೋಡಿ, ಕರ್ನಾಟಕ ಸೆಲೆಬ್ರೇಷನ್ಗೆ ಕಾಲ್ ಫಾರ್ ಸೆಲೆಬ್ರೇಷನ್ ವಾಸ್ ಗಿವನ್ ಬೈ ದ ಗವರ್ಮೆಂಟ್ ಅನ್ನೋದನ್ನು ಹೈಕೋರ್ಟ್ಗೆ ಅರ್ಜಿಯಲ್ಲಿ ತಿಳಿಸಿದೆ. ಅಂದರೆ ಈ ಸಂಭ್ರಮಾಚರಣೆಗೆ ಕರೆ ಕೊಟ್ಟಿದ್ದೇ ಸರ್ಕಾರ ಅನ್ನೋದನ್ನ ಹೈಕೋರ್ಟ್ ಮುಂದೆ ಇಟ್ಟು ಈಗ ಕಾನೂನು ಸಮರಕ್ಕಿಳಿದಿದೆ ಕೆಎಸ್ಸಿಎ. ಅಷ್ಟೇ ಅಲ್ಲ, ಕೆಎಸ್ಸಿಎ ಕರ್ನಾಟಕದಲ್ಲಿ ಮಾಡುವ ಕೆಲಸ ಬರೀ ಕ್ರಿಕೆಟ್ಗೆ ಸಂಬಂಧಪಟ್ಟಂತೆ. ಕರ್ನಾಟಕ ಕ್ರಿಕೆಟ್ ಬಾಡಿ ಕೆಎಸ್ಸಿಎ ಹ್ಯಾಂಡಲ್ಸ್ ಕ್ರಿಕೆಟ್ ಇನ್ ಕರ್ನಾಟಕ, ಓನ್ಲಿ ಕ್ರಿಕೆಟ್ ಇನ್ ಕರ್ನಾಟಕ. ಕ್ರೌಡ್ ಮ್ಯಾನೇಜ್ಮೆಂಟ್ ನಮ್ಮ ಕೆಲಸ ಅಲ್ಲ, ನಮ್ಮ ಜವಾಬ್ದಾರಿ ಅಲ್ಲ ಅಂತ ಈಗ ಹೈಕೋರ್ಟಲ್ಲಿ ಅರ್ಜಿ ಹಾಕ್ಕೊಂಡಿರೋದು ಅತ್ಯಂತ ಮಹತ್ವದ ಬೆಳವಣಿಗೆ. ಸಿಎ ಕ್ಲಿಯರ್ ಆಗಿ ಹೇಳಿರೋದು ಹೈಕೋರ್ಟ್ ಮುಂದೆ, ನಾವು ರೆಂಟಲ್ ಬೇಸಿಸ್ ಅಲ್ಲಿ ಬಳಸ್ಕೊಳ್ತೀವಿ ಚಿನ್ನಸ್ವಾಮಿ ಸ್ಟೇಡಿಯಂನ ಅವಶ್ಯಕತೆ ಬಿದ್ದಾಗ. ನಮ್ಮದು ಆಡಿಯನ್ಸ್ ಮತ್ತು ಕ್ರೌಡನ್ನು ಮ್ಯಾನೇಜ್ ಮಾಡುವ ಕೆಲಸ ಅಲ್ಲ. ಮತ್ತು ಪೊಲೀಸ್ ಕಮಿಷನರ್ ಸಸ್ಪೆನ್ಷನ್ನು ಕ್ಲಿಯರ್ ಆಗಿ ಹೇಳ್ತಾ ಇದೆ, ಇದು ಏನು ಇಂಟೆಲಿಜೆನ್ಸ್ ಮತ್ತು ಸಂಬಂಧಪಟ್ಟ ಸೆಕ್ಯೂರಿಟಿ ಫೇಲ್ಯೂರ್ ಅಂತ. ಹಾಗಾಗಿ ನಾವು ಹೇಗೆ ಇದಕ್ಕೆ ರೆಸ್ಪಾನ್ಸಿಬಲ್ ಆಗ್ತೀವಿ ಅನ್ನುವಂಥ ಕ್ಲಿಯರ್ ಪಾಯಿಂಟ್ಸನ್ನು ಇಡ್ತಿರೋದು. ಯಾವ ರೀತಿ ದ್ವಂದ್ವ ನೋಡಿ, ಒಂದು ಇವ್ರ ಮೇಲೂ ಕೇಸು, ಅವ್ರ ಮೇಲೂ ಕೇಸು, ಸೊ ಎಲ್ಲರನ್ನೂ ಹೊಣೆಗಾರರನ್ನಾಗಿ ಮಾಡಲಾಗಿದೆ. ಅದ್ರ ಬದಲು ಏಜೆನ್ಸಿ ಮತ್ತು ಪೊಲೀಸರ ನಡುವೆ ಕೋಆರ್ಡಿನೇಷನ್ ಇದ್ದಿದ್ರೆ ಇದನ್ನೇ ವಾದ ಮಾಡ್ತೀಗ ಕೆಎಸ್ಸಿಎ. ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಿರೋರು ಯಾರು? ಅವರು ಪೊಲೀಸ್ ಜೊತೆ ಚೆನ್ನಾಗಿ ಕೋಆರ್ಡಿನೇಷನ್ ಮಾಡ್ಕೊಳ್ಬೇಕಾಗಿತ್ತು. ಪೊಲೀಸರು ಕ್ಷಣಕ್ಕೂ ಕೂಡ ಕಮ್ಯುನಿಕೇಷನ್ ಇರಬೇಕಾಗಿತ್ತು. ಅದೇ ಅಲ್ವಾ ಸಿಂಪಲ್ ಆಗಿ ಬರೋದಲ್ವಾ ಹೋಮ್ ಡಿಪಾರ್ಟ್ಮೆಂಟ್ ಏನು ಮಾಡ್ತು ಅಂತ. ಅದೆಲ್ಲವನ್ನು ಡೀಟೇಲ್ ಆಗಿ ಹೇಳ್ತಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂಗೂ ನಮಗೂ ಸಂಬಂಧ ರೆಂಟಲ್ ಬೇಸಿಸಲ್ಲಿ ಬೇಕಾದಾಗ ಅಲ್ಲಿ ಹೋಗ್ತೀವಿ ಬರ್ತೀವಿ ಅಷ್ಟೇ ಅನ್ನೋದು. ಹಾಗೆ ವಿಧಾನಸೌಧದಲ್ಲಿ ಸೆಲೆಬ್ರೇಷನ್ ಕಾಲ್ ಮಾಡಿದ್ದೆ ಗೌರ್ಮೆಂಟ್ ಅನ್ನೋದನ್ನು ಕೋರ್ಟ್ಗೆ ತಿಳಿಸ್ಕೊಡ್ತಾ ಇದೆ. CM, DCM, ಹೈಯರ್ ಆಫೀಸರ್ಸ್ ಎಲ್ಲರೂ ಅಲ್ಲಿದ್ದರು. ಸೊ ಪೊಲೀಸರು ಯಾಕೆ ಇಲ್ಲಿ ಇರಲಿಲ್ಲ, ಕಡಿಮೆ ಇದ್ರು ಅನ್ನುವ ಅಂಶ ವಿಚಾರಣೆ ವೇಳೆ ಬಂದೇ ಬರುತ್ತೆ. ಇದೆಲ್ಲವೂ ಈಗ ಸರ್ಕಾರಕ್ಕೆ ಆಘಾತ. ಸರ್ಕಾರದ ಮಟ್ಟದಲ್ಲಿ ಮೊದಲ ತಲೆದಂಡ ಆಗಿದೆ. ಅದೊಂದು ಬಿಗ್ ನ್ಯೂಸ್ ಬರ್ತಾ ಇದೆ ಈಗ. ಕುಮಾರಸ್ವಾಮಿ ಅವರು ಹೇಳಿದ್ದೇ ನಿಜ ಆಯ್ತಲ್ಲ. ಅದೇ ರೀತಿಯಲ್ಲಿ ಅವ್ರು ಏನು ಟಾಪ್ ಸೀಕ್ರೆಟ್ ತೆರೆದಿಟ್ಟಿದ್ರು ಅದ್ರ ಬಗ್ಗೆ ಡೀಟೇಲ್ ಆಗಿ ಆಮೇಲೆ ಹೇಳ್ತಾ ಹೋಗ್ತೀವಿ. ಕೆಎಸ್ಸಿಎ ಆಕ್ಷನ್ ಎಲ್ಲ ಡೀಟೇಲ್ಸ್ನ ಇಟ್ಟ ಮೇಲೆ ಈಗ ಬರ್ತಿರುವಂತಹ ಬಿಗ್ ಅಪ್ಡೇಟ್ ಏನಪ್ಪಾ ಅಂತ ಕೇಳಿದ್ರೆ, CM ರಾಜಕೀಯ ಕಾರ್ಯದರ್ಶಿ ಗೋವಿಂದ ರಾಜು ತಲೆದಂಡ. ಅವ್ರನ್ನ ಆ ಹುದ್ದೆಯಿಂದ ಕೈ ಬಿಡಲಾಗಿದೆ. ಯಾಕಂದರೆ ಅವರ ಒತ್ತಡದಿಂದಲೇ ಈ ಕೆಲಸ ಮಾಡಿದ್ರು, CM ಒಪ್ಪಿಗೆ ಕೊಟ್ಟರು ಅಂತ. ಪೊಲೀಸರು ಬೇಡ ಅಂದ್ರು, ಎಲ್ಲ ಬೇಡ ಅಂದರೂ ಕೂಡ ಗೋವಿಂದ ರಾಜು ಅವರ ಒತ್ತಡದಿಂದ ಸಿದ್ದರಾಮಯ್ಯನವರು ಒಪ್ಪಿಕೊಂಡ್ರು ಅಂತ CM ಆಪ್ತ ವಲಯದಲ್ಲೆಲ್ಲ ಆಕ್ರೋಶ ಎದ್ದಿತ್ತಂತೆ ಗೋವಿಂದ ರಾಜು ವಿರುದ್ಧ. ಇವ್ರ ಮಾತು ಕೇಳ್ಕೊಂಡು ಇಷ್ಟನಾಹುತ ಆಗೋಂಗಾಯ್ತು. ಈಗ ಇಡೀ ದೇಶದಲ್ಲಿ ಸರ್ಕಾರಕ್ಕೆ ಹಿಡಿ ಶಾಪ್ ಆಗ್ತಿದ್ದಾರೆ. ಸರ್ಕಾರಕ್ಕೆ ಬಿಗ್ ಸೆಟ್ ಬ್ಯಾಕ್ ಅಲ್ವಾ ಇದು. ಗೋವಿಂದ ರಾಜು ಅವ್ರನ್ನ ನಿಲ್ಲಿಸಿ ಅಂತ ಆಕ್ರೋಶ ಸಿಡಿದಿತ್ತು. ಈಗ ಕೊನೆಗೂ ಅವರನ್ನು ಆ ಹುದ್ದೆಯಿಂದ ಕೈ ಬಿಡಲಾಗಿದೆ. ಸೊ ಸರ್ಕಾರದ ಮಟ್ಟದಲ್ಲಿ ಮೊದಲ ತಲೆದಂಡ. ಅಲ್ಲಿಗೇನು ಅರ್ಥ ಆಯಿತು? ಸಿದ್ದರಾಮಯ್ಯನವರು ಒಬ್ಬರ ಮಾತನ್ನು ಕೇಳಿಕೊಂಡು ಒತ್ತಡಕ್ಕೆ ಮಣಿದಿದ್ದಾರೆ ಅಂತ ಅರ್ಥ ಆಯಿತು. ಪರಿಸ್ಥಿತಿ ಪೂರಕವಾಗಿಲ್ಲದೇ ಇದ್ರೂ ಮಣಿದಿದ್ದಾರೆ ಅನ್ನುವಂಥ ಸಂದೇಶವನ್ನಂತೂ ಇದು ರವಾನಿಸುತ್ತೆ. ಗೋವಿಂದ ರಾಜು ಅವ್ರನ್ನ ಹುದ್ದೆಯಿಂದ ಕೈ ಬಿಟ್ಟಿದ್ದಾರೆ ಅಂದರೆ ಅರ್ಥ ಏನು? ತಪ್ಪಾಗಿದೆ ಅಂತ. ತಪ್ಪಾಗಿಲ್ಲದೆ ಅವರಿಂದ ತಪ್ಪಾಗಿ CM ಒಪ್ಪಿಕೊಂಡಿದ್ದು ಕೂಡ ತಪ್ಪಾಯ್ತಲ್ವ ಜಡ್ಜ್ಮೆಂಟು. ಅವರು ಒತ್ತಡ ಹಾಕ್ತಾರಪ್ಪ, ನೀವು CM ಅತ್ಯಂತ ಬುದ್ಧಿವಂತರು ಅಂತ ಆ ಕುರ್ಚಿಲಿ ಕೂತಿದ್ದೀರಿ, ಕಂಡ್ಕಂಡವ್ರು ಯಾರೇ ಹೇಳಿದ್ರು ನಿರ್ಧಾರ ನೀವು ತಗೊಳ್ತೀರಿ. ಹಾಗಾಗಿ ತಪ್ಪು ನಿಮ್ಮದು ಆಯಿತು. ನಿಮ್ಮ ರಾಜಕೀಯ ಕಾರ್ಯದರ್ಶಿ
ತಲೆದಂಡ ಆಗಿದೆ ಅಂದರೆ ತಪ್ಪು ನೀವು ಮಾಡ್ದಂಗೆ ಆಯ್ತಲ್ವಾ? KSCA ಅವ್ರನ್ನ RCB ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟವ್ರನ್ನ ಅಂದರೆ ಅವ್ರು ಯಾರೋ ಕೇಸ್ ಬೀಳ್ತಿದೆ ಅಂತ ಗೊತ್ತಾಗ್ತಿದ್ದಾಗೆ ಓಡೋಗ್ತಾರೆ ಏರ್ಪೋರ್ಟ್ಗೆ, ಮುಂಬೈಗೆ ಟಿಕೆಟ್ ಬುಕ್ ಆಗತ್ತೆ, ಕಳ್ಳರ ಥರ ತಪ್ಪಿಸ್ಕೊಂಡು ಓಡ್ತಿದ್ದಾರೆ ಅವರು. ಅವ್ರದ್ದು ತಪ್ಪಿದೆಯಾ ಇಲ್ವಾ ಇನ್ವೆಸ್ಟಿಗೇಷನ್ ಆಗಲಿ. RCB KSCA ಇಬ್ಬರೇ ಹೊಣೆನಾ ಇದಕ್ಕೆ? ಅವ್ರು ಯಾವ ಥರ ಹೊಣೆ? ಅವ್ರು ಬಂದು ಒಂದು ಕಾರ್ಯಕ್ರಮ ಪರ್ಮಿಷನ್ ಕೇಳ್ತಾರೆ ಅಂದರೆ ಸರ್ಕಾರ ಚಂದವಾಗಿ ಮಾಡಿಕೊಡುತ್ತೆ ಅಂತ ಕೇಳಿರ್ತಾರೆ. ಹಾಗಾದರೆ ಯಾಕೆ ಹಿಂಗಾಯಿತು ಅನ್ನೋದೇ ಪ್ರಶ್ನೆ ಅಲ್ವಾ? ಈ KSCA ಮತ್ತು RCBನೇ ಹೊಣೆನಾ ಹಾಗಾದರೆ? ಅಂದರೆ ಈ ಪ್ರತಿಪಕ್ಷಗಳಂತೂ ಅವ್ರ ಹೊಣೆ ಅಲ್ಲ, ಅವರು ನಿಮ್ಮ ಹೊಣೆಗಾರಿಕೆಯಲ್ಲಿ ನಾವು ಕಾರ್ಯಕ್ರಮ ಮಾಡ್ತೀವಿ ಅಂತ ಬಂದು ಕೇಳೋದು ಸಹಜ ಅಲ್ವಾ ಯಾರಾದರೂ ಒಬ್ಬರು ಅಂತ ವಾದ ಮಾಡ್ತಿರೋವಾಗಲೇ ಈಗ ಹೈಕೋರ್ಟ್ಗೆ ಹೋಗಿದೆ ಕೇಸು. ಕ್ಲಿಯರ್ ಆಗಿ ಸರ್ಕಾರ ಏನು ಮಾಡೋಕೆ ಹೊರಟಿದೆ, UDR ಯಾಕೆ ಹಾಕಿದ್ರು, ಅಸಹಜ ಸಾವು ಅಂತ ಯಾಕೆ ಕೇಸನ್ನು ಹಾಕಿದ್ರು, FIR ಹಾಕದೆ ಮೊದಲು ಅಂತ ಕೇಳಿದ್ರೆ KSCA ಮೇಲೆ ಅಕಸ್ಮಾತ್ FIR ಹಾಕಿದ್ರೆ ಇದೇ ಆಗತ್ತೆ ಅಂತ ಗೊತ್ತಿತ್ತು ಸರ್ಕಾರಕ್ಕೆ. ನಾವು ಅವ್ರ ಮೇಲೆ FIR ಹಾಕೋದು, ನಾವೇನು ಮಾಡಿದ್ವಿ, ನಾವು ಬಂದು ಪರ್ಮಿಷನ್ ಕೇಳಿದ್ವಿ. ಈಗ RCB ಅವರು ಸೆಲೆಬ್ರೇಟ್ ಮಾಡೋಣ ಅಂತ ಕೇಳಿದ್ರ ಎಲ್ಲ ಒಟ್ಟಾಗಿ ಆಯಿತು ಮಾಡೋಣ ಅಂದರು. ಆಮೇಲೆ ಮಾಡೋಣ ಅಂದರೆ ಇವತ್ತೇ ಮಾಡೋಣ ಅಂತ ಅವ್ರು ಹೇಳ್ತಾರೆ, ಯಾಕಂದರೆ ವಿದೇಶಕ್ಕೆ ಹೋಗೋರೆಲ್ಲ ಇದ್ದಾರೆ, ಅವರೆಲ್ಲ ಪ್ಲೇಯರ್ಸ್ ಹೋಗಬೇಕು ಅಂತ. ಸಹಜವಾಗಿ ಅವ್ರ ಡಿಮ್ಯಾಂಡ್ಸ್ ಅವ್ರು ಇರ್ತಾರೆ, ಬಟ್ ಸರ್ಕಾರದ ಜವಾಬ್ದಾರಿ ಸರ್ಕಾರಕ್ಕಿರುತ್ತೆ. ಹಾಗಾಗಿ ಅದೆಲ್ಲವನ್ನು ಕೋರ್ಟ್ ಮುಂದೆ KSCA ಹೇಳುತ್ತೆ. RCB ಫ್ರಾಂಚೈಸಿ ಅವರು ಎಲ್ಲವನ್ನ ತೆರೆದಿಡ್ದಿರ್ತಾರೆ, ತಮ್ಮ ತಲೆ ಮೇಲೆ ಹಾಕ್ಕೊಳ್ತಾರ. ಅವ್ರ ಮೇಲೆ ಕೇಸ್ ಯಾಕೆ ಹಾಕಿರಲಿಲ್ಲ ನಿನ್ನೆ ಸಂಜೆ ತನಕ ಅಂದರೆ ಇದಕ್ಕೇನೆ, ತಮ್ಮ ಬುಡಕ್ಕೆ ಬರುತ್ತೆ, ಇವರೇನು ಸುಮ್ಮನೆ ಕೂತ್ಕೊಳ್ತಾರ ಅನ್ನೋದು ಗೊತ್ತಿತ್ತು. ಕೊನೆಗೆ ಹೈಕೋರ್ಟ್ ಯಾವಾಗ ಸರಿ ಯಾರದ್ದೋ ನೆಗ್ಲಿಜಿಯನ್ಸಿ ಅನ್ನೋದೇ ಆದರೆ ಯಾಕೆ ಬಿದ್ದಿಲ್ಲ FIR ಅವ್ರ ಮೇಲೆ ಅಂತ ಪ್ರಶ್ನೆ ಮಾಡ್ತು. ಯಾರೋ ಒಬ್ಬರು ಹೊಣೆ ಅಲ್ವಾ ಇದಕ್ಕೆ, ಯಾಕೆ ಬಿದ್ದಿಲ್ಲ FIR ಅನ್ನೋದನ್ನು ಪ್ರಶ್ನೆ ಮಾಡ್ತು. ಸುಮೋಟೋ ಕೇಸು, PIL ಅರ್ಜಿ ಎಲ್ಲ ಹೋಗ್ತಾ ಇದ್ದ ಹಾಗೆ ಓಹೋ ಇದು ಯಾಕೋ ಸೀರಿಯಸ್ ಆಗ್ತಿದೆಯಲ್ಲ ಅಂತ FIR ಹಾಕಿದ್ರು. 11 ಸಾವಿಗೆ ಸಂಬಂಧಪಟ್ಟಂತೆ ಕೊನೆಗೆ FIR ಬಿತ್ತು. ಈಗ ಇವತ್ತೆಲ್ಲ ಅರೆಸ್ಟ್ ಮಾಡೋದು, ಅಲ್ಲೆಲ್ಲ ಅಟ್ಟಾಡಿಸ್ಕೊಂಡು ಅರೆಸ್ಟ್ ಮಾಡ್ತಿದ್ದಾರೆ, ರೇಡು ಮತ್ತೊಂದು ಏನೇನೋ ಆಗ್ತಾ ಇದೆ. ಅದಕ್ಕೆ ತಮ್ಮನ್ನು ಅರೆಸ್ಟ್ ಮಾಡಬಾರದು ಅಂತ ಕ್ವಾಶ್ ಮಾಡಬೇಕು ಕೇಸನ್ನು ಅನ್ನೋ ಅರ್ಜಿ ಹಾಕತ್ತೆ ಅನ್ನೋದು ಕೇಳಿ ಬಂದಿತ್ತು. ಆದರೆ ಈಗ ಇಲ್ಲಿ ಸೆಲೆಬ್ರೇಷನ್ಗೆ ಕರೆ ಕೊಟ್ಟಿದ್ದೇ ಸರ್ಕಾರ, ನಮ್ಮನ್ನು ಯಾಕೆ ತಪ್ಪಿತಸ್ಥರನ್ನಾಗಿ ಮಾಡ್ತಿದ್ದೀರಿ? ನಾವು ಹಾಗಾದರೆ ಕ್ರೌಡ್ ಮ್ಯಾನೇಜ್ಮೆಂಟ್ ಮಾಡಬೇಕಿತ್ತ? ನಮ್ಮ ಜವಾಬ್ದಾರಿ ಅದು ಹೌದಾ ಅಲ್ವಾ, ಕ್ಲಿಯರ್ ಮಾಡಿ ಅಂತ ಹೈಕೋರ್ಟ್ಗೆ ಹೋಗಿರೋದು. ಇದು ಸರ್ಕಾರಕ್ಕೆ ಬಹುದೊಡ್ಡ ಬಿಸಿಯನ್ನು ತಟ್ಟಿಸ್ತಿದೆ. ಈಗ ಉತ್ತರ ಕೊಡಲೇಬೇಕಲ್ಲ ಸರ್ಕಾರ, ಈಗೆಲ್ಲ ಬರುತ್ತೆ ಹೈಕೋರ್ಟ್ ಮುಂದೆ. ಸರಿ KSCA ಬಂದು ಕೇಳುತ್ತೆ ಸೆಲೆಬ್ರೇಷನ್ಗೆ, ಆಗ ನೀವು ಓಕೆ ಅಂದರೆ ಇಲ್ವಾ? ಪೊಲೀಸರನ್ನ ಸಂಪರ್ಕ ಮಾಡಿರ್ತಾರೆ. ಪೊಲೀಸರು ಏನಂದ್ರು, ಪೊಲೀಸರು ಮುಚ್ಚಳಿಕೆಯಲ್ಲಿ ಏನು ಬರ್ಕೊಟ್ಟಿದ್ದಾರೆ, ಪೊಲೀಸರು ಏನು ರಿಪೋರ್ಟ್ ಕೊಟ್ಟಿದ್ದಾರೆ, ಪೊಲೀಸರು ಆಗಲ್ಲ ಅನ್ನೋದನ್ನು ಕ್ಲಿಯರ್ ಆಗಿ ಹೇಳಿರೋದ್ರ ಬಗ್ಗೆ ಕಬ್ಬನ್ ಪಾರ್ಕ್ ಸ್ಟೇಷನ್ನಲ್ಲಿ ಕ್ಲಿಯರ್ ಆಗಿ ಹೇಳಿರೋದ್ರ ಬಗ್ಗೆ ಮಾಹಿತಿಗಳು ಬರ್ತಿದ್ದಾವೆ. ಪೊಲೀಸ್ ಆಫೀಸರ್ಸೇ ಮೀಡಿಯಾಗಳಿಗೆ ಅದನ್ನು ಶೇರ್ ಮಾಡಿಕೊಂಡೇ ಹೊರಗಡೆ ಬಂತು ಸುದ್ದಿ ಅಲ್ವಾ. ಸೊ ಪೊಲೀಸರು ಬೇಡ ಅಂದಿದ್ದಾರೆ. RCB ಅವರು ಸಹಜವಾಗಿ KSCA ಅವರು ಹೋಗಿ ಕಾರ್ಯಕ್ರಮ ಮಾಡೋಣ ಅಂತ ಕೇಳಿರಬಹುದು, ಅಥವಾ ಇವರು ಕಾರ್ಯಕ್ರಮ ಮಾಡೋಣ ಅಂತ ಒಟ್ಟಿಗೆ ಸರ್ಕಾರ RCB KSCA ಸೇರಿಕೊಂಡು ಪ್ಲ್ಯಾನ್ ಮಾಡಿರಬಹುದು. ಪ್ಲ್ಯಾನ್ ಮಾಡಿದಾಗ ಪರೇಡ್ ಮಾಡೋಣ ಅಂತ ಅವ್ರು ಹೇಳ್ತಾರೆ. ನಾಳೆ ಇನ್ನೊಬ್ರು ಏನೋ ಮೇಲಿಂದ ಮಳೆ ಸುರಿಸೋಣ ಅಂತಾರೆ, ಸರ್ಕಾರ ಅದನ್ನ ಮಾಡೋಕ್ಕಾಗತ್ತಾ? ಮತ್ತೊಬ್ರು ಇನ್ನೇನೋ ಪ್ಲ್ಯಾನ್ ಮಾಡ್ತಾರೆ. ಸರ್ಕಾರ ಹೆಂಗೀಗ ಪರೇಡ್ನ ಕ್ಯಾನ್ಸಲ್ ಮಾಡ್ತೋ ಅದೇ ರೀತಿಯಲ್ಲಿ ಉಳಿದಿರೋ ಕ್ರಮವನ್ನು ತಗೊಳ್ಳೋಕ್ಕೆ ಅವಕಾಶ ಇತ್ತು, ಮತ್ತು ಅದು ಅವರ ಕರ್ತವ್ಯ. ನಿಮಗೆ ಪರೇಡ್ ಕ್ಯಾನ್ಸಲ್ ಮಾಡೋಕೆ ತಾಕತ್ತಿದೆ ಅಂದಮೇಲೆ KSCA ಅಥವಾ RCB ಹೇಳಿದ ಪ್ಲ್ಯಾನು ಕೈ ಬಿಟ್ರಿ ಅಂದಮೇಲೆ ಬೇರೆದು ಯಾಕೆ ಮಾಡೋಕ್ಕಾಗಲಿಲ್ಲ ನಿಮ್ಮ ಹತ್ರ? RCB ಕೇಳ್ಕೊಂಡು ಆಡಳಿತ ಮಾಡ್ತಿದ್ದೀರಾ? ಸಿಂಪಲ್ ಕ್ವಶನ್. ನಾವು ನಿಮ್ಮ ಮುಂದೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಬೇಕಾದಷ್ಟು ವಿಡಿಯೋಗಳನ್ನು ಇಟ್ಟಿದ್ದೀವಿ. ಈಗ ನಿಂಬಾಳ್ಕರ್ ಅವ್ರನ್ನ ಕೊನೆಗೂ ಇಷ್ಟೆಲ್ಲ ಒತ್ತಡ ಬಂದ ಮೇಲೆ ಏನೋ ಟ್ರಾನ್ಸ್ಫರು ಮತ್ತೊಂದು ಮಾಡ್ತಿದ್ದಾರೆ. ಯಾಕೆ ದಯಾನಂದ್ ಅವ್ರನ್ನ ಮಾತ್ರ ಸಸ್ಪೆಂಡ್ ಮಾಡಿದ್ರಿ, ಇಂಟೆಲಿಜೆನ್ಸ್ ಫೇಲ್ಯೂರು ಅಂತ ನೀವೇ ಬಾಯಾರಿ ಒಪ್ಕೊಂಡಿದ್ದೀರಾ ಸಿದ್ದರಾಮಯ್ಯನವ್ರು. ಆದರೂ ನಿಂಬಾಳ್ಕರ್ ಅವ್ರ ಮೇಲೆ ಕ್ರಮ ಇಲ್ಲ. ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಸಿದ್ದರಾಮಯ್ಯನವ್ರದ್ದೇ ಅಲ್ವಾ, ಅವ್ರ ಕೂತ್ಗೆಗೆ ಬರುತ್ತೆ. ಅವರ ಪತ್ನಿ ಬೇರೆ ಹೇಳಿ ಕೇಳಿ ಕಾಂಗ್ರೆಸ್ ಲೀಡರು, ಈ ಥರ ಆರೋಪಗಳು ಕೇಳಿ ಬರ್ತಿದ್ವು. ಸಿಕ್ಕಾಪಟ್ಟೆ ಒತ್ತಡ ಶುರುವಾಯಿತು. ಈಗ ನಿಂಬಾಳ್ಕರ್ ಅವ್ರನ್ನ ಎತ್ತಂಗಡಿ ಮಾಡೋ ಥರ ಏನೋ ಆದೇಶ ಆಗಿದೆಯಂತೆ. ಅಷ್ಟರ ತನಕ ನಿಮಗೆ ಬೇಕಾದಂಗೆ ನಿಮ್ಮ ಮೂಗಿನ ನೇರಕ್ಕೆ ನೀವು ಮಾಡ್ತಿದ್ದೀರಿ. ಆದರೆ ಬೇರೆಯವ್ರು ಹಾಗಾದ್ರೆ ಕೈ ಕಟ್ಟು ಕೂರ್ತಾರ? ಬಹಳ ಪ್ರಯತ್ನ ಆಯಿತು. ಹೆಂಗಾದರೂ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ, UDR ಹಾಕಿ ಅದನ್ನಲ್ಲೇ ಮುಚ್ಚಾಕ್ಬಿಡೋದು, ಪರಿಹಾರ 10 ಲಕ್ಷ ಕೊಟ್ಟು ಕೈ ತೊಳ್ಕೊಂಡು ಬಿಡೋದು ಅಂತ. ಆದರೆ ಹಂಗಿಲ್ಲ ಪರಿಸ್ಥಿತಿ. KSCA ಈಗ ಕೇಸ್ ಬೀಳ್ತಾ ಇದ್ದ ಹಾಗೆ ಸತ್ಯವನ್ನು ರಾಜ್ಯದ ಮುಂದೆ, ದೇಶದ ಮುಂದೆ ಅನಾವರಣ ಮಾಡೋದಕ್ಕೆ ಕಾನೂನು ಹೋರಾಟವನ್ನು ಶುರು ಮಾಡಿದೆ. ನಮ್ಮ ಮೇಲೆ ಯಾಕೆ ಕೇಸ್ ಹಾಕಿದ್ರಿ? ಪುಣ್ಯ ಕೊಹ್ಲಿ ಅರೆಸ್ಟ್ ಮಾಡಿಸ್ಲಿಲ್ವಲ್ಲ ಇವರು, ಅದೇ ಪುಣ್ಯ. ನೀನು ತುಂಬ ಫೇಮಸ್ ಅಪ್ಪ, ಅದಕ್ಕೆ ಜನ ಬಂದಿದ್ದು. ನೀನು ಇಷ್ಟೊಂದು ಜನ ಬರೋ ಥರ ಯಾಕೆ ಮಾಡಿದೆ ಅಂತ ಕೊಹ್ಲಿ ಮೇಲೆ ಕೇಸ್ ಬಿದ್ದಿಲ್ವಲ್ಲ, ಅದೇ ಪುಣ್ಯ. ಸೊ ಬರೀ ಅಧಿಕಾರಿಗಳ ಲೆವೆಲಲ್ಲೇ ಪೊಲೀಸರು ಯಾರನ್ನೂ ಕೇಳದೆ ಪ್ಲ್ಯಾನ್ ಮಾಡಿ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದ್ದಾರೆ.
RCB ಮತ್ತು KSCA ಈ ರಾಜ್ಯದಲ್ಲಿ ಯಾರ ಪರ್ಮಿಷನ್ನು ಇಲ್ಲದೆ ಏನು ಬೇಕಾದರೂ ಮಾಡುವಂಥ ತಾಕತ್ತನ್ನು ಹೊಂದಿರುವಂಥ ಅತ್ಯಂತ ಪವರ್ಫುಲ್ ಸಂಸ್ಥೆಗಳು ಅನ್ನೋದು ಈಗ ಗೊತ್ತಾಗ್ತಿದೆ, ಜನಸಾಮಾನ್ಯರಿಗೆ ಗೊತ್ತಾಗ್ತಿದೆ ಅಲ್ವಾ. ಹಾಗಾದರೆ ಸರ್ಕಾರವನ್ನು ಮೀರಿ ಯಾರು ಏನೂ ಮಾಡೋಕ್ಕಾಗಲ್ಲ ಅಂತ ಅದನ್ನೇ ಈಗ ಕೋರ್ಟಲ್ಲಿ ವಾದ ಮಂಡಿಸಲಾಗತ್ತೆ. ಅದು ಹೆಂಗಾಯಿತು ಅಂತ ನೋಡಿ. RCB ಅಶೋಕ್ ಅವರು ಒಂದು ಪ್ರಶ್ನೆ ಕೇಳಿದ್ರು, ಫ್ರಾಂಚೈಸಿ ಅವ್ರನ್ನ ಸಿದ್ದರಾಮಯ್ಯನವ್ರ ಮನೆಗೆ ಕರ್ಕೊಂಡು ಹೋಗಿದ್ಯಾರು ಅನ್ನೋ ಪ್ರಶ್ನೆಯನ್ನು ಕೇಳಿದ್ರು. ಯಾರು ಏನಾದರೂ ಹೇಳ್ಕೊಳ್ಳಿ ನಾನು ನೋಡ್ಕೋತೀನಿ ಅನ್ನುವಂಥ ಅಭಯವನ್ನು ಕೊಟ್ಟು ಕಳಿಸಿದ್ಯಾರು ಮುಖ್ಯಮಂತ್ರಿಗಳನ್ನೋ ಪ್ರಶ್ನೆ ಕೇಳಿದ್ರು. ಅವರು ಪ್ರತಿಪಕ್ಷ ನಾಯಕರಾಗಿರೋದ್ರಿಂದ ಕೆಲವು ಇನ್ಫಾರ್ಮೇಷನ್ ಇರಬಹುದು ಅವ್ರಿಗೆ. ಅಷ್ಟೇ ಅಲ್ಲ, ಕುಮಾರಸ್ವಾಮಿ ಅವರು ಬಹಳಷ್ಟು ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಇಟ್ಟಿದ್ದಾರೆ ನೋಡಿ, ಒಂದಷ್ಟು ಸೀಕ್ರೆಟ್ಸನ್ನು ಈ 11 ಸಾವಿಗೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಮಹತ್ವವಾದ ವಿಚಾರಗಳನ್ನು ತೆರೆದಿಟ್ಟಿದ್ದಾರೆ. ಅದು ಇದಕ್ಕೆ ಲಿಂಕ್ ಆಗುವಂಥದ್ದೇ, ಅದನ್ನು ಹೇಳ್ತಾ ಹೋಗ್ತೀವಿ ನೋಡಿ. ಕುಮಾರಸ್ವಾಮಿ ಅವರು ಹೇಳ್ತಾರೆ, ಕೇಂದ್ರ ಸಚಿವರು ವಿಧಾನಸೌಧ ಕಾರ್ಯಕ್ರಮ ತರಾತುರಿಯಲ್ಲಿ ಇವರೇ ನಿರ್ಧಾರ ಮಾಡಿಕೊಂಡಿರೋದು. CM ಬಳಿ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷ CM ಆಪ್ತ ಗೋವಿಂದರಾಜ್ ಅವರು ಈ ಪ್ಲಾನನ್ನು ಮಾಡಿಸ್ತಾರೆ. ಹಿಂಗೆ ಮಾಡೋಣ ಸರ್ ಅಂತ ಪ್ಲ್ಯಾನನ್ನು ಮಾಡಿಸ್ತಾರೆ ಗೋವಿಂದರಾಜು ಅವರ ಆಪ್ತ. ಕುಮಾರಸ್ವಾಮಿ ಅವರ ಹೇಳಿಕೆ ಇದು. ಪೊಲೀಸರು ಆಗಲ್ಲ ಅದು ಅಂತ ಹೇಳಿರ್ತಾರೆ. ಆದರೂ ಕೂಡ ಸಿದ್ದರಾಮಯ್ಯನವರು ನಾನು ನೋಡ್ಕೋತೀನಿ ಅನ್ನೋ ರೀತಿಯಲ್ಲಿ ಆದೇಶ ಹೊರಡಿಸಿದ್ದಾರೆ, ಆದೇಶ ಮಾಡಿದ್ದಾರೆ. ಪಾಪ ಕೋರ್ಟು ಕೇಸು ಇದೆ ಅಂತ ಕನಕಪುರದತ್ತ DK ಶಿವಕುಮಾರ್ ಅವರು ಹೊರಟಿದ್ರು. ಅವತ್ತು ಅವ್ರು ಹೊರಟಿದ್ದು ಏನೋ ಬೇರೆ ಕೆಲಸಕ್ಕೆ, ಕೋರ್ಟ್ ಕೇಸು. ಆದರೆ ಮಧ್ಯದಲ್ಲಿ ದಾರಿಯಲ್ಲಿ ಈ ವಿಚಾರ ಗೊತ್ತಾಗ್ಬಿಡತ್ತೆ. DK ಶಿವಕುಮಾರ್ ಅವ್ರ ದಾರಿಲಿ ವಿಚಾರ ಗೊತ್ತಾಗುತ್ತೆ. ಸಿದ್ದರಾಮಯ್ಯನವ್ರು ಹಿಂಗೆ ಪ್ಲ್ಯಾನ್ ಮಾಡಿಬಿಟ್ಟಿದ್ದಾರೆ ದಿಢೀರ್ ಅಂತ. ಸಿದ್ದರಾಮಯ್ಯನವ್ರಿಗೆ ಕಂಪ್ಲೀಟ್ ಕ್ರೆಡಿಟ್ ಹೋಗುತ್ತೆ. RCB ಫ್ಯಾನ್ಸ್ ಅಂದರೆ ರಾಜ್ಯದಲ್ಲಿನ ಕಡಿಮೆನ ಯೂತ್ ಅಟ್ರಾಕ್ಟ್ ಮಾಡೋದಕ್ಕೆ ರಾಜಕಾರಣಿಗಳಿಗೆ ಸಿಕ್ಕಂಥ ಸುವರ್ಣ ಅವಕಾಶ ಇದು. ಈ ಚಾನ್ಸನ್ನು ಅರೇ ಸಿದ್ದರಾಮಯ್ಯನವರು ತೊಗೊಂಡ್ಬಿಡ್ತಾರಲ್ಲ, DK ಶಿವಕುಮಾರ್ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಇದು. ಇದೆಲ್ಲ ಕುಮಾರಸ್ವಾಮಿ ಅವ್ರು ಕೊಟ್ಟಿರೋ ಇನ್ಫಾರ್ಮೇಷನ್. ಪ್ಲ್ಯಾನ್ ಚೇಂಜ್ ಮಾಡಿಕೊಂಡು DK ಶಿವಕುಮಾರ್ ಅವರು ಕನಕಪುರಕ್ಕೆ ಹೋಗ್ತಿದ್ದವರು CMಗಿಂತ ಮುಂಚೆ ತಾನು ಮಿಂಚಬೇಕು ಅಂತ ಏರ್ಪೋರ್ಟ್ಗೆ ಹೋಗಿಬಿಡ್ತಾರೆ. ಒಂದು ಹೆಜ್ಜೆ ಮುಂದೆ ಹೋಗಿ ತಾನೇ ಏರ್ಪೋರ್ಟ್ಗೆ ಹೋಗಿ ಅಲ್ಲಿ ವೆಲ್ಕಮ್ ಮಾಡಿ ಕೊಹ್ಲಿ ಅವ್ರನ್ನ ವೆಲ್ಕಮ್ ಮಾಡಿಕೊಂಡು ಟೀಮನ್ನು ಅವ್ರ ಹೋಟೆಲ್ ತನಕ ಎಲ್ಲ ವ್ಯವಸ್ಥೆ ಮಾಡಿಸ್ಬಿಡ್ತಾರೆ. ಇದ್ರ ಮಧ್ಯೆ ಗೃಹ ಸಚಿವ್ರಿಗೆ ಕರೆ ಮಾಡಿ ಯಾವಾಗ ಡಿಸೈಡ್ ಆಯಿತು ಇದೆಲ್ಲ ಅನ್ನುವ ಪ್ರಶ್ನೆಯನ್ನು ಮಾಡ್ತಾರೆ. ವಿಧಾನಸೌಧ ಕಾರ್ಯಕ್ರಮ ನನಗೆ ಕೇಳೇ ಇಲ್ವಲ್ಲ ಅಂತ ಗೃಹ ಸಚಿವರ ಬಳಿ ಮಾತಾಡ್ತಾರೆ DK ಶಿವಕುಮಾರ್ ಅವರು. ಭದ್ರತೆಯ ಕೊರತೆಯಾಗಿ ಈ ದುರಂತ ಆಗಿದೆ, ಈಗ ಪೊಲೀಸರನ್ನು ಬಲಿ ಕೊಟ್ಟಿದ್ದಾರೆ. ಇದು ಕುಮಾರಸ್ವಾಮಿ ಅವರು ಬಿಚ್ಚಿಟ್ಟಿರುವಂತಹ ಸೀಕ್ರೆಟ್ಸ್. ಹೆಂಗಾಯ್ತು ಇವ್ರಿಗೆ ಗೊತ್ತಿಲ್ಲದೆ ಒಬ್ಬರ ಮೇಲೆ ಒಬ್ರು ಕಾಂಪಿಟೇಷನ್ಗೆ ಬಿದ್ದು ಏನೇನು ಮಾಡಿದ್ರು, ಅಸಲಿಗೆ ಪೊಲೀಸರು ಹೆಂಗೆ ಬಲಿಪಶು ಆದ್ರು, ಗೃಹ ಸಚಿವರು ಹೆಂಗೆ ಕಂಗಾಲಾಗಿದ್ರು ಅನ್ನೋದ್ರ ಬಗ್ಗೆ ಆಲ್ರೆಡಿ ನಾವು ರಿಪೋರ್ಟನ್ನು ಇಟ್ಟಿದ್ವಿ. ಸೊ ಪೊಲೀಸರು ದಿಢೀರ್ ಅಂತ ಸ್ಪ್ಲಿಟ್ ಆಗಬೇಕು, ಬೇಡ ಬೇಡ ಅಂತ ಹೇಳಿರ್ತಾರೆ. ಅರ್ಧ ಹೊತ್ತಿರೋದು 2-3 ಲಕ್ಷ ಜನ ಹ್ಯಾಂಡಲ್ ಮಾಡಬೇಕು. ಇರೋ 3-4 ಸಾವಿರ ಜನ ಪೊಲೀಸರು ಅಲ್ಲೊಂದು 1000 ಇಲ್ಲೊಂದು 1000 ಅಂತ ಹರಿದು ಹಂಚಿ ಹೋಗ್ತಾರೆ. 5,000 ಅಲ್ಲ ಇದ್ದಿದ್ದು ಅಂತ ಕೋರ್ಟ್ ಕೊಟ್ಟ ಇನ್ಫಾರ್ಮೇಷನ್ ಗೊತ್ತಾಯ್ತಲ್ವಾ ಎಷ್ಟಿದ್ರು. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಬಂದ ಜನ 2-2.5 ಲಕ್ಷ ಇದ್ದ ಪೊಲೀಸರು 1-1.5 ಸಾವಿರ. ಜಸ್ಟ್ ಇಮ್ಯಾಜಿನ್ ಆ ಕ್ರೌಡನ್ನು ಹ್ಯಾಂಡಲ್ ಮಾಡೋಕ್ಕೆ ಹೆಂಗೆ ಪರಿಸ್ಥಿತಿ ಅಲ್ಲಿ ಆಗಿರಬಹುದು ಪೊಲೀಸರಿಗೆ ಅಂತ. ಪೊಲೀಸರಿಗೇನೂ ಆಗಿಲ್ವಲ್ಲ, ಹಂಗೆ ನೂಕಾಡಿದ್ದಾರೆ ಅಲ್ಲಿ. ಸೊ ಅದು ಒಂದು ಇನ್ಫಾರ್ಮೇಷನ್. ಆಮೇಲೆ ಇಷ್ಟೆಲ್ಲ ಆದಮೇಲೆ ಸತ್ತ ಸುದ್ದಿ ಬಂದ ಮೇಲೂ ಕಾರ್ಯಕ್ರಮ ಮುಂದುವರಿಸ್ತಾರೆ. ಇದಾದ ಮೇಲೆ DCM ಸ್ಟೇಡಿಯಂಗೆ ಹೋಗಿ ಕಪ್ಪಿಗೆ ಮುತ್ತು ಕೊಡ್ತಾರೆ ಹೊರಗಡೆ ಹೆಣ ಬಿದ್ದಿರುವಾಗ. ಸಿದ್ದರಾಮಯ್ಯನವರು ಎಲ್ಲಿಗೆ ಹೋಗಿರ್ತಾರೆ? ಮೊಮ್ಮಗನ ಜೊತೆಗೆ ತುಪ್ಪದ ದೋಸೆ ತಿನ್ನೋಕೆ ಹೋಗಿರ್ತಾರೆ. ಈ ವಿಷಯ ಸಿಕ್ಕಾಪಟ್ಟೆ ಜೋರಾಗ್ತಿದೆ ಅಂತ ಮೀಡಿಯಾದಲ್ಲಿ ಬಂದ ಮೇಲೆ ಆಸ್ಪತ್ರೆಗೆ ಓಡೋಡಿ ಬರ್ತಾರೆ. ಇದು ಕುಮಾರಸ್ವಾಮಿ ಅವರು ಬಿಚ್ಚಿಟ್ಟಿರುವಂತಹ ಟಾಪ್ ಸೀಕ್ರೆಟ್ಸ್. ಗೋವಿಂದರಾಜು ಅವರ ಮೂಲಕ ಪ್ಲಾನ್ ಆಗಿ ಸಿದ್ದರಾಮಯ್ಯನವ್ರಿಗೆ ಐಡಿಯಾ, ಇದು ಭರ್ಜರಿ ಮಿಂಚೋದಕ್ಕೆ ಚಾನ್ಸ್ ಅಂತ ಹೆಂಗೆ ಇದು ತೆರೆದುಕೊಳ್ತು ಐಡಿಯಾ ಅನ್ನೋದನ್ನು ಅವರು ಬಿಚ್ಚಿಟ್ಟಿದ್ದಾರೆ ಎಲ್ಲ ಕಡೆ. ಈಗ ಟಿವಿಗಳಲ್ಲಿ KSCA ಮತ್ತು RCB ಮ್ಯಾನೇಜ್ಮೆಂಟ್ ಅವರು ವಿಲನ್ಗಳ ರೀತಿಯಲ್ಲಿ ಬಿಂಬಿತ ಆಗ್ತಿದ್ದಾರೆ. ಸರಿ, ತಪ್ಪಿರಬಹುದು ಅವರದ್ದು, ಇನ್ವೆಸ್ಟಿಗೇಷನ್ ಆಗಲಿ. ಆದರೆ ಅವರು ಒಬ್ಬೊಬ್ಬರು ಓಡಿ ಹೋಗಿದಾರಂತೆ, ಏರ್ಪೋರ್ಟಲ್ಲಿ ಎಳ್ಕೊಂಡು ಬಂದ್ರಂತೆ, ಹಿಡ್ಕೊಂಡು ಬಂದ್ರಂತೆ. ವಿಲನ್ಗಳ ರೀತಿಯಲ್ಲಿ ಅವರು ಬಿಂಬಿತ ಆಗ್ತಿದ್ದಾರೆ. ಒಬ್ಬೊಬ್ಬರ ಮೇಲೇನು ಮುದ್ರೆ ಹಾಕಿ ತೋರಿಸ್ಲಾಗ್ತಿದೆ, ಇವತ್ತು ನೋಡಿರ್ತೀರಿ. ಹಾಗಾದರೆ ಅವರಷ್ಟೇ ಈಕ್ವಲಿ ಇವ್ರ ಕಾಂಟ್ರಿಬ್ಯೂಷನ್ ಇದೆ ಅಂದರೆ ಇವ್ರಿಗೆ ಯಾಕೆ ಮುದ್ರೆ ಬಿದ್ದಿಲ್ಲ ಇನ್ನೂ? ಅದು ಪ್ರಶ್ನೆ. ಇವ್ರಿಗೆ ಸಂಬಂಧವೇ ಇಲ್ಲ ಅನ್ನೋ ರೀತಿ ಕೈ ತೊಳೆಯೋಕೆ ನೋಡ್ತಾ ಇದ್ರು. ಆದರೆ KSCA ಈಗ ಸರಿಯಾದ ಶಾಕ್ ಕೊಟ್ಟಿದೆ. ಸರಿ, ನಮ್ಮ ಜವಾಬ್ದಾರಿ ಏನು ಕರ್ನಾಟಕದಲ್ಲಿ? ನಾವು ಕ್ರೌಡ್ ಮ್ಯಾನೇಜ್ಮೆಂಟನ್ನು ಮಾಡುವ ಕೆಲಸ ಮಾಡ್ತಾ ಇದ್ದೀವಾ ಅಂತ ಕೋರ್ಟ್ಗೆ ಹೋಗಿದೆ. ಇದು ನೆಕ್ಸ್ಟ್ ಲೆವೆಲ್ಗೆ ಟೇಕ್ ಆಫ್ ಆಗುವ ಎಲ್ಲ ಸಾಧ್ಯತೆ ಇದೆ. ಕಾದು ನೋಡೋಣ ಕೋರ್ಟಲ್ಲಿ ಕಲಾಪ ಯಾವ ರೀತಿ ಸಾಗಲಿದೆ ಅನ್ನೋದನ್ನು. ಸದ್ಯಕ್ಕಂತೂ ಈ ಪಿಟಿಷನ್ನು ಸರ್ಕಾರಕ್ಕೆ ಶಾಕ್ ಕೊಡ್ತಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.